ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ಲಿಮೆಂಟ್ರಿ ಗುರು. ಸಪ್ಲಿಮೆಂಟ್ರಿ ಗುರುಗೆ ಸ್ವಾಗತ. ಫ್ರೆಂಡ್ಸ್, ಇದು ಬಯಾಲಜಿನ 3rd ಎಪಿಸೋಡ್ ಆಗಿದ್ದು, ಈ ಎಪಿಸೋಡ್ನಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಪ್ರತಿಯೊಂದು ಪಾಯಿಂಟನ್ನು ಪ್ರಿಸೈಸ್ ಮಾಡಿ ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ರೀತಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬಟ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಫಾಲೋಯಿಂಗ್ ರೀತಿ ಕೇಳೋದಿಲ್ಲ. ಬಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಈಸಿ ಆ್ಯಂಡ್ ಸಿಂಪಲ್ ಟ್ರಿಕ್ ಅಂತಾನೆ ನಾನು ಈ ರೀತಿ ನಿಮಗೆ ಹೇಳ್ಕೊಡ್ತಾ ಇದ್ದೆ. ಇವತ್ತಿನ ಎಪಿಸೋಡ್ನ ಫಸ್ಟ್ ಟಾಪಿಕ್ ಆಟೋಟ್ರೋಪ್ಸ್ ಆ್ಯಂಡ್ ಹೆಟ್ರೋಟ್ರೋಪ್ಸ್. ಫ್ರೆಂಡ್ಸ್, ಆಟೋಟ್ರೋಪ್ಸ್ ಮತ್ತು ಹೆಟ್ರೋಟ್ರೋಪ್ಸ್ ಬಗ್ಗೆ ನೀವು ಲೋಯರ್ ಕ್ಲಾಸಸ್ಸಿಂದ ಕಲ್ತಿದ್ದೀರಾ. ಆಟೋ ಅಂದರೆ ಸೆಲ್ಫ್ ಅಂತ, ಹೆಟ್ರೋ ಅಂದರೆ ಅದರ್ ಅಂತ. ಓಕೆನಾ? ಸೊ ಇನ್ ಸಿಂಪಲ್ ವರ್ಡ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಟೋಟ್ರೋಪ್ಸ್ ಅಂದರೆ ಗ್ರೀನ್ ಪ್ಲಾಂಟ್ಸ್. ಆಟೋಟ್ರೋಪ್ಸ್ ಅಂದರೆ ಗ್ರೀನ್ ಪ್ಲಾಂಟ್ಸ್. ಹೆಟ್ರೋಟ್ರೋಪ್ಸ್ ಅಂದರೆ ಆಲ್ ದ ಆನಿಮಲ್ಸ್, ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಬರ್ಡ್ಸ್, ಇದೆಲ್ಲನೂ ನಾವು ಹೆಟ್ರೋಟ್ರೋಪ್ಸ್ ಅಂತ ಕರಿತೇವೆ. ಓಕೆ, ಸೊ ಈಗ ಯಾಕೆ ಕರಿತೇವೆ ನಾವು ಆಟೋಟ್ರೋಪ್ಸ್ ಅಂತ ಯಾಕೆ ಕರಿತೇವೆ, ಹೆಟ್ರೋಟ್ರೋಪ್ಸ್ ಅಂತ ಯಾಕೆ ಕರಿತೇವೆ? ನಾನು ಹೇಳಿದೆ ಆಟೋಟ್ರೋಪ್ಸ್ ಅಂದರೆ ಗ್ರೀನ್ ಪ್ಲಾಂಟ್ಸ್. ಸಿ, ಆಲ್ ದ ಗ್ರೀನ್ ಪ್ಲಾಂಟ್ಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. Heterotrophs, they are the animals, alva. So they depends on the plants or the autotrophs for their food. In simple words, we can tell they depends on others. They depends on others for their food. So idu first important and easy point. So next, nan plants anta helidini. So the plants, they need chlorophyll. So autotrophs, they use chlorophyll. So autotrophs, they use chlorophyll to prepare their food. Whereas heterotrophs, they do not use the chlorophyll. They use chlorophyll, they do not use the chlorophyll. So next, autotrophs, they prepare the food during the daytime. Yake? Because plants prepare the food during the daytime because they can perform the photosynthesis. Nimge idu gottide. Photosynthesis ಬಗ್ಗೆ ಗೊತ್ತಿದೆ ಅಲ್ವಾ? So photosynthesis takes place during the daytime. So that is the reason plants prepare their own food during the daytime. Whereas heterotrophs, they can prepare the food at any time. Okay, because they are depending completely on others or the autotrophs for their food. So idistu easyagi ಜ್ಞಾಪಕಟ್ಕೊಳ್ಬೇಕಾದಂಥ ಆಟೋಟ್ರೋಪ್ಸ್ ಮತ್ತು ಹೆಟ್ರೋಟ್ರೋಪ್ಸ್ ಮೇಲಿನ ಪಾಯಿಂಟ್ಸ್. ಸೊ ನೆಕ್ಸ್ಟ್, ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್. ಫ್ರೆಂಡ್ಸ್, ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಬಟ್ ಇದು ಡಿಫ್ರೆನ್ಸ್ ಬರೀರಿ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ. ಇನ್ಸ್ಟೆಡ್ ಏನಂತ ಕೇಳ್ತಾರೆ ಅಂದರೆ, ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್, ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಡ್ಯೂರಿಂಗ್ ದ ಅನೇರೋಬಿಕ್ ರೆಸ್ಪಿರೇಷನ್, ಅಥವಾ ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಥವಾ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಈ ರೀತಿ ಕೇಳ್ತಾರೆ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದು ರಿಲೇಟೆಡ್ ಕ್ವೆಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ನಾನು ನಿಮಗೆ ಐಡಿಯಾಸ್ ಕೊಡ್ತೇನೆ. ಸೊ ತುಂಬ ಆತಂಕ ಪಡುವಂಥ ಅಗತ್ಯ ಇಲ್ಲ. ಈಗ ಏರೋಬಿಕ್ ರೆಸ್ಪಿರೇಷನ್ ಮತ್ತು ಅನೇರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಏರೋಬಿಕ್ ಅಂದರೆ, ಸಿ, ಇಟ್ ದ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಹಿಯರ್ ಅನೇರೋಬಿಕ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್. ಏರೋಬಿಕ್ ಅಂದರೆ respiration takes place in the presence of oxygen. Anaerobic andre respiration takes place in the absence of oxygen. So next point, it involves the exchange of gases. Aerobic respiration alli it involves the exchange of gases, whereas anaerobic respiration alli enagutte exchange of gases does not happen. Here there is exchange of gas, here there is no exchange of gas. Okay, and this aerobic respiration, it takes place or it occurs in the cytoplasm as well as in the mitochondria. ಎಲ್ಲಿರುತ್ತೆ ಸೈಟೋಪ್ಲಾಸಮ್ ಮತ್ತು ಮೈಟೋಕಾಂಡ್ರಿಯಾ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಲ್. ಸೆಲ್ಲಿನ ಒಳಗಡೆ ಏನಿರುತ್ತೆ, ಸೈಟೋಪ್ಲಾಸಮ್ ಆ್ಯಂಡ್ ಮೈಟೋಕಾಂಡ್ರಿಯಾ ಇರುತ್ತೆ. ಸೊ ಈ ಸೆಲ್ಲಲ್ಲಿ ಏನಾಗುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಇಟ್ ಟೇಕ್ಸ್ ಪ್ಲೇಸ್. ವೆರಾಸ್ ಅನೇರೋಬಿಕ್ ರೆಸ್ಪಿರೇಷನ್ ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ದ ಸೈಟೋಪ್ಲಾಸಮ್. ಓಕೆ, ಸೊ ನಾನು ಆಗಲೇ ಹೇಳಿದೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂದರೆ, ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ಡ್ಯೂರಿಂಗ್ ದ ಏರೋಬಿಕ್ ರೆಸ್ಪಿರೇಷನ್. ಸೊ ಆಗ ಏನಂತ ಬರೀತೀರಾ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಅಲಾಂಗ್ ವಿತ್ ದಿಸ್ ಎನರ್ಜಿ ಕೂಡ ರಿಲೀಸ್ ಆಗುತ್ತೆ. ಸೊ ಇದಕ್ಕೆ ಕಾನ್ಸೆಪ್ಟ್ ನಾನು ಬ್ರೇಕಿಂಗ್ ಡೌನ್ ಆಫ್ ಗ್ಲೂಕೋಸ್, ಆ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಇಲ್ಲಿ ಏರೋಬಿಕ್ ರೆಸ್ಪಿರೇಷನಲ್ಲಿ ಇಟ್ ಆಲ್ವೇಸ್ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಬಟ್ ಇಲ್ಲಿ ಅನೇರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ದ ಎಂಡ್ ಪ್ರಾಡಕ್ಟ್ಸ್ ವೇರೀಸ್. ದ ಎಂಡ್ ಪ್ರಾಡಕ್ಟ್ಸ್ ವೇರೀಸ್. ಸೊ ಇದಿಷ್ಟು ಏರೋಬಿಕ್ ಆ್ಯಂಡ್ ಅನೇರೋಬಿಕ್ ರೆಸ್ಪಿರೇಷನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಸಿಂಪಲ್ ಆಗಿ ಇನ್ನೊಂದ್ಸಲಿ ರಿವೈಸ್ ಮಾಡೋಣ. Aerobic andre it takes place in the presence of oxygen, here absence of oxygen. It involves exchange of gases, no exchange of gases. Occurs in cytoplasm and mitochondria. It occurs only in the cytoplasm. Okay, so it always releases carbon dioxide and water. Here the end products varies. So next concept, arteries and veins. Friends, arteries and veins ಇದರಲ್ಲಿ ನೀವು ತಿಳ್ಕೋಬೇಕಾಗಿರುವಂಥ ಒಂದು ಪಾಯಿಂಟ್ ಏನು ಅಂತಂದರೆ, ಆರ್ಟರೀಸಲ್ಲಿ ಯಾವ ಬ್ಲಡ್ ಕ್ಯಾರಿ ಆಗುತ್ತೆ, ವೇನ್ಸಲ್ಲಿ ಯಾವ ಬ್ಲಡ್ ಕ್ಯಾರಿ ಆಗುತ್ತೆ, ಸೊ ಇದರ ವ್ಯಾಲ್ವ್ಸ್ ಹೇಗಿರುತ್ತೆ,
ಈ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೋಬೇಕು. ಇಂಡಿವಿಜುವಲ್ ಆಗಿ ಕೇಳ್ತಾರೆ, ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಅಂತ ಕೇಳೋದಿಲ್ಲ. ಸೊ ಆರ್ಟರೀಸ್ ವ್ಯಾಲ್ವ್ಸ್ ಹೇಗಿರುತ್ತೆ? ಸಿ, ದ ಆರ್ಟರೀಸ್ ಆರ್ ಥಿಕ್ ವ್ಯಾಲ್ಡ್ ವೆರಾಸ್ ದ ವೇನ್ಸ್ ಆರ್ ಥಿನ್ ವ್ಯಾಲ್ಡ್. ವಾಟ್ ಇಸ್ ದ ರೀಸನ್ ವೈ ಇಟ್ ಇಸ್ ಥಿಕ್ ಅಂಡ್ ವೈ ಇಟ್ ಇಸ್ ಥಿನ್? ಇಟ್ ಇಸ್ ಬಿಕಾಸ್ ಸಿ, ಆರ್ಟರೀಸ್ ಅಲ್ಲಿ ಏನಾಗುತ್ತೆ, ಇಟ್ ಕ್ಯಾರೀಸ್ arteries carries the oxygenated blood. They carries the oxygenated blood from the heart to different parts of the body. Heart in the different parts of the body ಗೆ ಏನಾಗುತ್ತೆ, oxygenated blood ಅನ್ನ arteries carry ಮಾಡುತ್ತೆ. So when it is transporting or carrying the oxygenated blood from the heart to different parts of the body, the blood will be under high pressure. ಬ್ಲಡ್ಡು ತುಂಬಾನೇ ಹೈ ಪ್ರೆಷರ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ದೇ ಹ್ಯಾವ್ ದ ಥಿಕ್ ವ್ಯಾಲ್ವ್ಸ್. ವೆರಾಸ್ ವೇನ್ಸ್ ಬಗ್ಗೆ ಹೇಳೋದಾದ್ರೆ ದೇ ಹ್ಯಾವ್ ಥಿನ್ ವ್ಯಾಲ್ವ್ಸ್. ವೈ? ಬಿಕಾಸ್ ದ ವೇನ್ಸ್ ದೇ ಕ್ಯಾರಿ ದ ಡಿಆಕ್ಸಿಜಿನೇಟೆಡ್ ಬ್ಲಡ್. ವೇನ್ಸ್ ಕ್ಯಾರಿ ದ ಡಿಆಕ್ಸಿಜಿನೇಟೆಡ್ ಬ್ಲಡ್ ಫ್ರಮ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಟು ಹಾರ್ಟ್. ಸೊ ಇಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಹಾರ್ಟ್ಗೆ ಬರಬೇಕಾದ್ರೆ ಪ್ರೆಷರ್ ಕಡಿಮೆ ಇರುತ್ತೆ. ದೇರ್ ವಿಲ್ ಬಿ ಲೆಸ್ ಪ್ರೆಷರ್. ಸೊ ದ್ಯಾಟ್ ಈಸ್ ದ ರೀಸನ್ ದ್ಯಾಟ್ the arteries are having the thick valves and the veins are having the thin valves. So already ಇನ್ನೊಂದು ಪಾಯಿಂಟ್ ಅನ್ನ ಕೂಡ ನಾನು ಇಲ್ಲಿ ಕವರ್ ಮಾಡಿದ್ದೇನೆ. ಆರ್ಟರೀಸ್ ನಾನು ಹೇಳಿದೆ ನಿಮಗೆ, ಆರ್ಟರೀಸ್ ದೇ ಕ್ಯಾರಿ ದ ಆಕ್ಸಿಜನೇಟೆಡ್ ಬ್ಲಡ್ ಬಟ್ ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿನ ಹೊರತಾಗಿ, ಸೊ ಅದರ್ ವಾಟ್ ಎವರ್ ದ ಆರ್ಟರೀಸ್ ಆರ್ ದೇರ್ ದೇ ಕ್ಯಾರಿ ದ ಆಕ್ಸಿಜನೇಟೆಡ್ ಬ್ಲಡ್. whereas veins it carries the deoxygenated blood except pulmonary vein. Okay, so ಇಲ್ಲಿ ಆರ್ಟರೀಸ್ ಅಲ್ಲಿ they do not have any valves whereas the veins has the valves. So ಇದಿಷ್ಟು ಆರ್ಟರೀಸ್ ಆ್ಯಂಡ್ ವೇನ್ಸ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್, ನೀವು ತಿಳ್ಕೊಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇನ್ನೊಂದ್ಸಲಿ ಹೇಳ್ತಾನೆ ನೋಡಿ, ಆರ್ಟರೀಸ್ ಆರ್ ಥಿಕ್ ವ್ಯಾಲ್ಡ್, ವೇನ್ಸ್ ಆರ್ ಥಿನ್ ವ್ಯಾಲ್ಡ್. ಆರ್ಟರೀಸ್ ಹ್ಯಾವ್ ನೋ ವ್ಯಾಲ್ವ್ಸ್ ವೆರಾಸ್ ವೇನ್ಸ್ ಹ್ಯಾವ್ ವ್ಯಾಲ್ವ್ಸ್. ಆರ್ಟರೀಸ್ ಕ್ಯಾರಿ ದ ಆಕ್ಸಿಡೇಟೆಡ್ ಬ್ಲಡ್ from heart to different parts of the body except pulmonary artery, whereas veins carries the deoxygenated blood from the different parts of the body to heart except pulmonary vein. So this is all about the arteries and veins. So next important concept, homologous organs and analogous organs. ಈ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ ಅನ್ನ ಈ ವರ್ಷ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಕೇಳಿದ್ರು. ಸಾಕಷ್ಟು ಬಾರಿ ಈ ಕಾನ್ಸೆಪ್ಟ್ ಅನ್ನ 1 ಮಾರ್ಕ್ and 2 ಮಾರ್ಕ್ಗೆ ಕೂಡ ಕೇಳಿದ್ರು, ಬಟ್ ಈ ವರ್ಷ 3 ಮಾರ್ಕ್ಗೆ ಇದನ್ನ ಕೇಳಿದ್ರು. ಸೊ ದೆನ್ ಹೋಮೋಲಾಗಸ್ ಮತ್ತು ಅನಾಲಾಗಸ್ ಆರ್ಗನ್ಸ್ಗೆ ಇರುವಂಥ ಡಿಫ್ರೆನ್ಸ್ ಏನು? ಸಿ, ಹೋಮೋಲಾಗಸ್ ಅನ್ನು ನೋಡೋದಾದ್ರೆ, ಸೊ ದೀಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ದ ಸೇಮ್ ಸ್ಟ್ರಕ್ಚರಲ್ ಡಿಸೈನ್ ಆಸ್ ವೆಲ್ ಆಸ್ ದ ಡೆವಲಪ್ಮೆಂಟಲ್ ಆರಿಜಿನ್, ಬಟ್ ದೇ ಹ್ಯಾವ್ ದ ಡಿಫರೆಂಟ್ ಫಂಕ್ಷನ್. ದೇರ್ ಫಂಕ್ಷನ್ ಈಸ್ ಡಿಫರೆಂಟ್. ಇನ್ನೂ ಸಿಂಪಲ್ ಆಗಿ ಬರಿಬೇಕು ಅಂತಂದ್ರೆ ನೀವು ದ ಆರ್ಗ್ಯಾನಿಸಮ್ ವಿಚ್ ಹ್ಯಾವ್ ದ ಸೇಮ್ ಸ್ಟ್ರಕ್ಚರ್ ಬಟ್ ಡಿಫರೆಂಟ್ ಫಂಕ್ಷನ್ಸ್. ಓಕೆ, ದ ಆರ್ಗ್ಯಾನಿಸಮ್ ವಿಚ್ ಹ್ಯಾವ್ ದ ಸೇಮ್ ಸ್ಟ್ರಕ್ಚರಲ್ ಡಿಸೈನ್ ಬಟ್ ದೇ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್. ಸೊ ಇಂಥ ಒಂದು ಆರ್ಗನ್ಸನ್ನು ನಾವು ಹೋಮೋಲಾಗಸ್ ಆರ್ಗನ್ಸ್ ಅಂತ ಕರಿತೇವೆ. ಸೊ ದೆನ್ ಅನಾಲಗಸ್ ಆರ್ಗನ್ಸ್ನ ನೋಡಿದಾಗ, ಸೊ ದೇ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ದ ಡಿಫ್ರೆಂಟ್ ಬೇಸಿಕ್ ಸ್ಟ್ರಕ್ಚರಲ್ ಡಿಸೈನ್. ದೇರ್ ಸ್ಟ್ರಕ್ಚರಲ್ ಡಿಸೈನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ದೇ ಹ್ಯಾವ್ ಸೇಮ್ ಆರ್ ಸಿಮಿಲರ್ ಫಂಕ್ಷನ್. ದೇ ಪರ್ಫಾರ್ಮ್ ದ ಸಿಮಿಲರ್ ಫಂಕ್ಷನ್. ದಟ್ ಮೀನ್ಸ್ ದ ಆರ್ಗನ್ಸ್ ಪರ್ಫಾರ್ಮ್ ದ ಸಿಮಿಲರ್ ಫಂಕ್ಷನ್. ಎಕ್ಸಾಂಪಲ್ಸ್ ಎಲ್ಲ ನೋಡೋಣ ನೋಡಿ. ಇಲ್ಲಿ ಹೋಮೋಲಾಗಸ್ ಆರ್ಗನ್ಸ್ ಅಲ್ಲಿ ದ 4 limb ಆಫ್ ಫ್ರಾಗ್ ಆ್ಯಂಡ್ 4 limb ಆಫ್ ಮ್ಯಾನ್. ಇಲ್ಲಿ 4 limb ಆಫ್ ಫ್ರಾಗ್ ಮತ್ತು 4 limb ಆಫ್ ಮ್ಯಾನ್ ಎಂದು ನೋಡಿದಾಗ ಇದರ ಸ್ಟ್ರಕ್ಚರಲ್ ಡಿಸೈನ್ ಸೇಮ್ ಇದೆ, ವೆರಾಸ್ ಫಂಕ್ಷನ್ಸ್ ಡಿಫ್ರೆಂಟ್ ಇದೆ. ಅಂದರೆ ನಮ್ಮ 4 limbs ನಾವೇನಕ್ಕೆ ಯೂಸ್ ಮಾಡ್ತೀವಿ? 4 limbsನ್ನು ನಾವು ಒಂದು ಥಿಂಗ್ಸನ್ನು ಶಿಫ್ಟ್ ಮಾಡೋಕ್ಕೆ, ಹೋಲ್ಡ್ ಮಾಡೋಕ್ಕೆ, ಈ ಥರದ್ದು ಒಂದು ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ತೇವೆ. ಬಟ್ ಫ್ರಾಗ್ ಏನು ಮಾಡುತ್ತೆ? ಇದನ್ನು ಹಾಪ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಬಟ್ ಇಲ್ಲಿ ಏನಂದರೆ ಸ್ಟ್ರಕ್ಚರ್ ಈಸ್ ಸೇಮ್. The structure of the 4 limb of the frog and the 4 limb of the man is same, but the function is different. Okay, that is why it is the homologous organ. Whereas illi analogous organs alli enayitu, the wings of bird and the wings of bat. Wings of bird and wings of bat ಎರಡರದ್ದು ಕೂಡ structural design different ಇದೆ, but they have same function. What is the same function? Their wings are used for flying. It is used for flying. ಸೊ ಫ್ರೆಂಡ್ಸ್, ಇದಿಷ್ಟು ಬಾಲಾಜಿ ಎಪಿಸೋಡ್ 3ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಈ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನೀವು ಕಲ್ತ್ಕೊಳ್ಳಿ. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬಹುದು. ಇನ್ನಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ನಾನು ಪ್ರಿಸೈಸ್ ಮಾಡಿದ್ದೀನಿ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ಕೊಡ್ತೇನೆ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಪಾಯಿಂಟ್ಸನ್ನು ಹೇಳ್ಕೊಡೋಕ್ಕೆ ಮುಂಚೆ ಕೆಲವೊಂದು ಕ್ವೆಶನ್ ಆನ್ಸರ್ ಡಿಸ್ಕಷನ್ ಮಾಡೋಣ ಅಂತ ಇದ್ದೇನೆ. ಸೊ ಕ್ವೆಶನ್ ಆನ್ಸರ್ ಡಿಸ್ಕಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ತಾರೆ ಅಂತ. ಓಕೆ,
ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಿದ್ರೆ ಅವರೊಂದಿಗೆ ಶೇರ್ ಮಾಡಿ, ಹಾಗೂ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.